ಸ್ನೇಹಿತರೆ ನಮಸ್ಕಾರ. ಕೋಲಾರದಲ್ಲಿ ದಿನಾಂಕ 24/2/2025ರಿಂದ 25/2/2025ರವರೆಗೆ ನಡೆದಂತಹ ವಿಶೇಷ ಘಟಕ ಯೋಜನೆಯಡಿ ಏನು ರಾಜ್ಯ ಮಟ್ಟದ ಜನಪರ ಉತ್ಸವ, ಈ ಒಂದು ಉತ್ಸವವು ಜನಪರ ಉತ್ಸವ ಆಗಿಲ್ಲ, ಬರೀ ಅಧಿಕಾರಿಗಳ ಉತ್ಸವ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು ಜೊತೆಗೆ ದಲಿತ ಶಾಸಕರನ್ನು ಆಹ್ವಾನ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನು ಭಾರತೀಯ ದಲಿತ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಲಿತ್ ನಾರಾಯಣಸ್ವಾಮಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜನಪರ ಉತ್ಸವವು ಯಶಸ್ವಿಯಾಗಿಲ್ಲ ಹಾಗೂ ಇದು ಬರೀ ಕೇವಲ ನಾಮಕಾವಸ್ಥೆ ಮಾತ್ರ ಎನ್ನೋ ರೀತಿಯಲ್ಲಿ ಬಿಂಬಿತಗೊಂಡಿದೆ ಎನ್ನುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ದಲಿತ ನಾರಾಯಣಸ್ವಾಮಿ ಅವರು ಒಂದಷ್ಟು ಮಾತುಗಳನ್ನ ನಮ್ಮ ಜೊತೆ ಮಾತಾಡ್ತಾರೆ. ಸರ್ ನಮಸ್ಕಾರ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ 24 ಮತ್ತು 24ನೇ ತಾರೀಕು ದಿವಸ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ಒಂದು ಕೋಲಾರ ಜಿಲ್ಲೆಯ ದಲಿತಪರ ಸಂಘಟನೆಗಳಾಗಲಿ ಮತ್ತು ಏನು ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ 3 MLAಗಳು ಅಂತ ಹೇಳಿದ್ರೆ ಮುಳಬಾಗಿಲಾಗಿರ್ಬೋದು, ಬಂಗಾರಪೇಟೆ ಆಗಿರ್ಬೋದು, ಕೆಜಪ್ ಆಗಿರ್ಬೋದು, ಎಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಆಗಿರ್ತಕ್ಕಂಥ ಎಲ್ಲ MLAಗಳು ಶಾಸಕರಾಗಿದ್ದಾರೆ. ಹಾಗೆ ಒಂದು MP ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸೇರಿರ್ತಕ್ಕಂಥ ಒಳಪಟ್ಟಿರ್ತಕ್ಕಂಥ ಒಬ್ಬ MP ಆಗಿದ್ದಾರೆ. ಹಾಗೆ ಇವನ್ನೆಲ್ಲ ಒಳಗೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ SCಯ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಮತ್ತು ವಿಶೇಷ ಘಟಕ ಅಂತಕ್ಕಂಥದ್ದು SCಗಳಿಗೆ ಅದು ಯಾವ ರೀತಿಯಲ್ಲಿ ದಲಿತರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಜನಪರ ಉತ್ಸವವನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡೋ ನಿಟ್ಟಿನಲ್ಲಿ ಸಲುವಾಗಿ ಮೊದಲನೇ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರದಲ್ಲಿ ಅಂದರೆ ಬಂಗಾರಪೇಟೆ ಸರ್ಕಲಲ್ಲಿ ಮಾಲಾರ್ಪಣೆ ಮಾಡಿ ಮತ್ತು ವಿಶೇಷವಾಗಿ ಅವರು ಒಂದು ಕೋಲಾರ ಒಳಗಡೆ ಎಲ್ಲ ಒಂದು ಪುತ್ಥಳಿಯನ್ನು ಇಟ್ಟು ಬರಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರ, ಮತ್ತು ಅದನ್ನು ಸಹ ಮಾಡಲಿಲ್ಲ. ಯಾಕಂದ್ರೆ ನಾಚಿಕೆ ಇವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡ್ಬೋದು, ಆದರೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಟ್ಟು ಕೋಲಾರ ಜಿಲ್ಲೆಯಲ್ಲಿ ಮೆರವಣಿಗೆ ಬಂದು ಆಗ ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಡಬೇಕಾಗಿತ್ತು. ಆಗ ಅಲ್ಲಿ ಸೇರಿರ್ತಕ್ಕಂಥ ಜನ ಎಷ್ಟು? ಮೊದಲನೇದಾಗಿ ಒಂದು ಸಭೆಯಲ್ಲಿ ಹೇಳ್ತಾರೆ ಅಧಿಕಾರಿಗಳು 10,000 ಜನ ಅಂತ ಹೇಳ್ತಾರೆ, ಆಮೇಲೆ 5,000 ಜನ ಅಂತ ಹೇಳ್ತಾರೆ, ಆಮೇಲೆ ಕೊನೆಯ ಪಕ್ಷ 2,000 ಜನ ಅಂತ ಹೇಳ್ತಾರೆ. ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳತಕ್ಕಂಥವರು ಕೇವಲ 250ರಿಂದ 300 ಜನ ಮಾತ್ರ ಪಾಲ್ಗೊಳ್ತಾರೆ. ಹೀಗೆ ಇದು ವಿಶೇಷ ಘಟಕ ಯೋಜನೆಯಲ್ಲಿ ಮಾಡ್ತಕ್ಕಂಥ ದಲಿತರಿಗೆ ಅಪಮಾನ ಮಾಡ್ತಕ್ಕಂಥವ್ರು ಅಧಿಕಾರಿಗಳು ಇವರೆಲ್ಲ. ಸರ್ ಈಗ ಜಿಲ್ಲಾಡಳಿತ ಆಗಿರ್ಬೋದು. ಒಂದು ನಿಮಿಷ ಸರ್, ಈಗ ಈ ಒಂದು ಜನಪರ ಉತ್ಸವಕ್ಕೆ ಕೋಟ್ಯಾಂತರ ರೂಗಳನ್ನು ವ್ಯಯ ಮಾಡಿದ್ದಾರೆ, ಇದು ಸಫಲತೆ ಕಂಡಿಲ್ಲ ಅಂತ ತಮ್ಮ ಒಂದು ಆಕ್ರೋಶ. ಇವತ್ತು ಜಿಲ್ಲೆಯಲ್ಲಿ ಜನರ ಒಂದು ಏನು ಯಾವ ರೀತಿಯಲ್ಲಿ ಕೋಲಾರ ಜಿಲ್ಲೆ ಒಳಗಡೆ ನಡೆದಿರ್ತಕ್ಕಂಥ ವಿಶೇಷ ಘಟಕ ಯೋಜನೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ರು, ಈ ಆಯೋಜನೆ ಹೇಗಿರಬೇಕಂತ ಹೇಳಿದ್ರೆ ಪ್ರತಿಯೊಂದು ಹೈಸ್ಕೂಲ್ ಪೀರಿಯಡಲ್ಲಿ ನಡೆತು. ಏನೋ ಒಂದು ದೊಡ್ಡದಾಗಿ ಒಂದು ಸಭೆ ಮಾಡಿ ಅಲ್ಲಿ ಎಲ್ಲ ಕಲಾವಿದರನ್ನು ಕರೆಸಿ ಕಲಾವಿದರ ಜೊತೆಗೆ ಎಲ್ಲ ವೀಕ್ಷಕರನ್ನು ಸಹ ನೋಡಬೇಕಾಗಿತ್ತು. ಅಂಥ ಕಲಾವಿದರು ಅಲ್ಲಿ ಕರೆಸಿ ಒಂದು ನಾಟಕ ಮುಖಾಂತರದಲ್ಲಿ ಮತ್ತು ಒಂದು ಸ್ಪೀಚ್ ಕೊಡತಕ್ಕಂಥ ಮುಖಾಂತರದಲ್ಲಿ ಜನರಿಗೆ ಯಾವ ರೀತಿಯಲ್ಲಿ ಏನೇನು ತಲುಪಬೇಕಾಗಿತ್ತು ವಿಚಾರಗಳು, ಆ ವಿಚಾರಗಳು ಜನರಲ್ಲಿ ಮನದಲ್ಲಿ ಅವರು ತಲುಪ್ತಕ್ಕಂಥ ಒಂದು ಸ್ಪೀಚ್ ಮಾಡತಕ್ಕಂಥವ್ರು ಒಬ್ಬರನ್ನು ಕರೆಸಲಿಲ್ಲ. ಆಮೇಲೆ ಅಲ್ಲಿ ಕಲಾವಿದರನ್ನು ನಾಮಕಾವಸ್ಥೆ ಕರೆಸಿ ಅಲ್ಲಿ ಕೂಡಿಸಿ ಕೇವಲ ಅವ್ರು ನೋಡುಗರು ಇದ್ದಲ್ಲ ಅವ್ರನ್ನ ವೀಕ್ಷಣೆ ಹೋಗಿರ್ತಕ್ಕಂಥವರು ಅವರು ಸಹ ಅಲ್ಲಿ ಕೇವಲ ಒಂದು 200ರಿಂದ 300 ಜನ ಅಷ್ಟು ಮಾತ್ರ ಎಲ್ಲ ಖಾಲಿ ಚೇರ್ಗಳಿಗೆ ಇವತ್ತು ಅವರು ಈ ಒಂದು ಕೋಲಾರ ಜನಪರ ಉತ್ಸವವನ್ನು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅಲ್ಲಿ ಅಂದರೆ ಯಶಸ್ವಿ ಕಂಡಿಲ್ಲ ಅಂತ ತಾವು ಆರೋಪ ಮಾಡ್ತಾ ಇರೋದು. 100 ಭಾಗ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಲೈಟ್ಗಳು ಮಾತ್ರ ಸುತ್ತಲೂ ಕಾಣಿಸ್ತೈತೆ, ಆದರೆ ಜನರೇ ಇಲ್ಲದ ಕೋಲಾರ ಜನಪರ ಉತ್ಸವ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಜನರು ಬಂದರೆ ಅಲ್ಲ ಜನಪರ ಉತ್ಸವ ಅಂತ ಹೇಳಿದ್ರೆ ಜನರು ಬರಬೇಕಾಗಿತ್ತು. ಆ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಎಲ್ಲ ನಮ್ಮ ವೀಕ್ಷಕರು ಏನಿದ್ದೀರೋ ಎಲ್ಲ ನಾವು ದಲಿತರ ಜೊತೆಗೆ ಎಲ್ಲ ಇತರೆ ಎಲ್ಲ ಕ್ಯಾಸ್ಟ್ ಜನ ಎಲ್ಲ ಬರಬೇಕಾಗಿತ್ತು, ಮಾಡಬೇಕಾಗಿತ್ತು. ಅಂದರೆ ಇದು ಯಶಸ್ವಿನೇ ಇಲ್ಲದಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಜಿಲ್ಲಾ. ಮಾಹಿತಿ ಪ್ರಕಾರ ಒಂದಷ್ಟು
ವಿಚಾರನ ಗಮನಿಸಿದರೆ ಇದಕ್ಕೆ ಪ್ರಚಾರದ ಕೊರತೆ ಎದ್ದು ಕಾಣಿಸ್ತದೆ, ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 100 ಭಾಗ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಯ CO ಆಗಿರ್ಬೋದು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಲಿ ಸರಿಯಾದ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡಿಲ್ಲ. ಇಡೀ ದಲಿತ ಜನಾಂಗ ಎಚ್ಚೆತ್ಕೋಬೇಕು, ಹೇಳಬೇಕು, ಮೇಲೆ ಎದ್ದೇಳಬೇಕು. ಅವರು ಇವತ್ತು ನಡೆಸತಕ್ಕಂಥ ನಡವಳಿಕೆನ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನು ಯಾವತ್ತೂ ಅಷ್ಟೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿದಾಗ ಬೇರೆ ಇತರ ಜನಗಳು ಯಾವುದೇ ಆಗಲಿ ಕಾರ್ಯಕ್ರಮ ಮಾಡಿದಾಗ ಹೆಚ್ಚಿನ ರೀತಿಯಲ್ಲಿ ಜನ ಸೇರ್ತಾರೆ. ಆದರೆ ಇವತ್ತು 93 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯ ಅನುದಾನಕ್ಕೆ ಏನೋ ಬರೆದಿದ್ದಾರೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಆದರೆ ಇಂಥ ಕಾರ್ಯಕ್ರಮ ಇವತ್ತು ಯಶಸ್ವಿನ ನಡೆದಿಲ್ಲ. ಇವತ್ತು ಎಲ್ಲ ದಲಿತ ಸಂಘಟನೆಗಳು ಮತ್ತು ಇತರೆ ಇನ್ನೂ ಈ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಎಲ್ಲ ಇವತ್ತು ಎಚ್ಚೆತ್ಕೋಬೇಕಂತ ಹೇಳಿ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಲ್ಲೂ. ಸರ್, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತಾವೇನಾದರೂ ಹೋರಾಟ ಮಾಡ್ತೀರಾ? ಹೌದು, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಏನು ಇವತ್ತು ಸಕ್ಸಸ್ ಆಗಿಲ್ಲ. ಇವತ್ತು ಜನರು ಇವತ್ತು ಆಡ್ತಕ್ಕಂಥ ಆಡು ಭಾಷೆಗಳಲ್ಲಿ ಇವತ್ತು ಪ್ರತಿಯೊಂದು ಸ್ಥಳದಲ್ಲೂ ಮಾತಾಡ್ತಾ ಇದ್ದಾರೆ, ಯಶಸ್ವಿ ಕಂಡಿಲ್ಲ. ಆದ್ದರಿಂದ ಅವ್ರಿಗೆ ಏನು ಬಿಲ್ಗಳು ಇವತ್ತು ಮಾಡ್ತಾರೋ ದಯವಿಟ್ಟು ಬಿಲ್ಗಳೆಲ್ಲ ಸ್ಟಾಪ್ ಮಾಡಬೇಕು. ಮತ್ತು ವೇದಿಕೆ ಕೂಡ ಅಷ್ಟು ಒಂದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಅಲ್ಲ. ಮತ್ತು ಅವರು ಏನು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ರಂಗಮಂದಿರದಲ್ಲಿ ಜನ ಇಲ್ಲ, ರಂಗಮಂದಿರದಲ್ಲಿ ಆಚೆ ಕಡೆ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಇಲ್ಲ. ಯಾರಿಗೋಸ್ಕರ ವೀಕ್ಷಣೆ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಜನರಿಗೆ ಮೆಸೇಜ್ ಹೋಗಬೇಕು, ಮೆಸೇಜೇ ಹೋಗಿಲ್ಲ ಜನರಿಗೆ. ಕೇವಲ ಅಲ್ಪ ಸ್ವಲ್ಪ ಜನ ಕುತ್ಕೊಂಡು ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂದರೆ ಫುಲ್ಲು ಡಮ್ಮಿ, ಫುಲ್ಲು ಇದು ಈ ಕೆಲಸವನ್ನು ಮತ್ತೆ ಇದನ್ನು ಏನು ಅವ್ರಿಗೆ ಬಿಲ್ಗಳೇನ ಮಾಡಿದ್ರೆ ಅದು ದಯವಿಟ್ಟು ಏನು ಅದನ್ನು ಪರಿಗಣಿಸಿ ಇವತ್ತು ಕೋಲಾರದಲ್ಲಿ ಇನ್ನೊಂದು ಮತ್ತೊಮ್ಮೆ ಮಗದೊಮ್ಮೆ ಇಂಥ ಒಂದು ಕೋಲಾರ ಜನಪರ ಉತ್ಸವ ಕಾರ್ಯಕ್ರಮವನ್ನು ಬಿಟ್ಟು ದಲಿತ ಪರ ಅಂತಕ್ಕಂಥದ್ದು ಕಾರ್ಯಕ್ರಮ ಮಾಡಬೇಕು.